ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಎಕನಾಮಿಕ್ ಸರ್ವೆ 2026 ಭಾರತದ ಆರ್ಥಿಕ ಸಮೀಕ್ಷೆ 2026ರ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಷನ್ ಅಂತ ಹೇಳ್ತಾ ಇವತ್ತಿನ ಸೆಷನಲ್ಲಿ ಎಕನಾಮಿಕ್ ಸರ್ವೆ ಅಂದ್ರೇನು, ಬಜೆಟಿಗೂ ಎಕನಾಮಿಕ್ ಸರ್ವೆಗೂ ಇರುವ ವ್ಯತ್ಯಾಸ ಏನು, ಎಕನಾಮಿಕ್ ಸರ್ವೆಯನ್ನು ಮಂಡಿಸುವವರು ಯಾರು, ಸಿದ್ಧಪಡಿಸುವವರು ಯಾರು, ಯಾವಾಗ ಭಾರತದ ಬಜೆಟ್ನಿಂದ ಎಕನಾಮಿಕ್ ಸರ್ವೆಯನ್ನು ಬೇರ್ಪಡಿಸಲಾಯಿತು, ಎಕನಾಮಿಕ್ ಸರ್ವೆಯ ಮಹತ್ವವೇನು ಮತ್ತು ಅದರ ಬಗ್ಗೆ ಇರುವಂಥ ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಎಕನಾಮಿಕ್ ಸರ್ವೆ 2025-26 ಪ್ರಕಾರ 2026ನೇ ಸಾಲಿನ ಅಂದಾಜಿಸಲಾದ ವಾಸ್ತವಿಕ GDP ವೃದ್ಧಿ ದರ ಎಷ್ಟು? ವಾಸ್ತವಿಕ GDP ವೃದ್ಧಿ ದರ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ 7.4%. ಇದು ವಾಸ್ತವಿಕ GDP ವೃದ್ಧಿ ದರ ಎಷ್ಟು? 7.4%. ಸ್ನೇಹಿತರೆ, ಎಕನಾಮಿಕ್ ಸರ್ವೆ ಅಂದರೆ ಏನಂತೇಳಿ ಒಂದು ಶಾರ್ಟ್ ಆಗಿ ನೋಡ್ಕೊಂಡು ಹೋಗೋಣ. ಎಕನಾಮಿಕ್ ಸರ್ವೆ, ವಾಟ್ ಈಸ್ ಎಕನಾಮಿಕ್ ಸರ್ವೆ? ಆರ್ಥಿಕ ಸಮೀಕ್ಷೆ ಅಂದರೆ ಏನು ನೋಡಿ. ಎಕನಾಮಿಕ್ ಸರ್ವೆ ಅಂದರೆ ವಾರ್ಷಿಕ ದಸ್ತಾವೇಜು. ವಾರ್ಷಿಕ ದಸ್ತಾವೇಜು ಏನಿದು ವಾರ್ಷಿಕ ದಸ್ತಾವೇಜು ಅಂತ ಕೇಳಿದ್ರೆ, ಹಿಂದಿನ ವರ್ಷದ 12 ತಿಂಗಳ ಅರ್ಥವ್ಯವಸ್ಥೆಯ ಪ್ರದರ್ಶನ. ಅರ್ಥವ್ಯವಸ್ಥೆಯ ಒಂದು ಪ್ರದರ್ಶನ ಇದು ಎಕನಾಮಿಕ್ ಸರ್ವೆ ಅಂದರೆ. ನೋಡಿ, ಎಕನಾಮಿಕ್ ಸರ್ವೆಗೂ ಬಜೆಟಿಗೂ ಕ್ಲಿಯರಾಗಿ ಡಿಫ್ರೆನ್ಸ್ ಇದೆ. ಬಜೆಟ್ ಏನು ಮಾಡುತ್ತೆ? ಬಜೆಟ್ ಮುಂದಿನ ವರ್ಷದ ಅರ್ಥವ್ಯವಸ್ಥೆಯ ಆಯವ್ಯಯ, ಒಂದು ಅಂದಾಜು ಆಯವ್ಯಯ ಪಟ್ಟಿಯನ್ನು ಮಂಡಿಸೋದು ಬಜೆಟ್. ಬಟ್ ಹಿಂದಿನ ವರ್ಷದ ಸಂಪೂರ್ಣ ಅರ್ಥವ್ಯವಸ್ಥೆಯ ಒಂದು ಪ್ರೆಸೆಂಟೇಷನ್ ಮಾಡುವಂಥದ್ದು ಎಕನಾಮಿಕ್ ಸರ್ವೆ. ಈ ಒಂದು ಡಿಫ್ರೆನ್ಸ್ ಗೊತ್ತಿರಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಕನಾಮಿಕ್ ಸರ್ವೆ 2025-26 ಪ್ರಕಾರ 2027ನೇ ಸಾಲಿನ GDP ಬೆಳವಣಿಗೆಯ ದರ ಎಷ್ಟು? ಇದು ಅಂದಾಜಿಸಲಾದ GDP. ಅಂದಾಜಿಸಲಾದ GDP 2027ಗೆ ಎಷ್ಟಿರುತ್ತೆ ಅಂತೇಳಿ. GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಅಂತೇಳಿ. ಸೊ ಈ ಒಂದು ಅಂದಾಜಿಸಲಾದ 2027ಕ್ಕೆ ಅಂದಾಜಿಸಲಾದ GDP ಬೆಳವಣಿಗೆಯ ದರ ಎಷ್ಟು ಕೇಳಿದ್ರೆ 6.8 to 7.2%. 6.8ರಿಂದ 7.2% ಅಷ್ಟು ಬೆಳವಣಿಗೆ ದರವನ್ನು ಅಂದಾಜಿಸಲಾಗಿದೆ. ಕಳೆದ ಸಾಲಿನಲ್ಲಿ 2025ರ ಎಕನಾಮಿಕ್ ಸರ್ವೆಯಲ್ಲಿ ಎಷ್ಟಿತ್ತು ಕೇಳಿದ್ರೆ, ಇದು 2026ಕ್ಕೆ ಎಷ್ಟು ಅಂದಾಜಿಸಲಾಗಿತ್ತು ಕೇಳಿದ್ರೆ 6.3ರಿಂದ 6.8% ಅಷ್ಟು GDP ಬೆಳವಣಿಗೆಯ ದರವನ್ನು ಅಂದಾಜಿಸಲಾಗಿತ್ತು. ಈಗ 27ನೇ ಸಾಲಿಗೆ ಈ ವರ್ಷ ನಾವು ಎಷ್ಟು ಅಂದಾಜಿಸಿದ್ದೀವಿ ಕೇಳಿದ್ರೆ 6.8% to 7.2%. ಎಕನಾಮಿಕ್ ಸರ್ವೆ 2025-26 ಪ್ರಕಾರ ಪ್ರಧಾನಮಂತ್ರಿ ಜನಧನ ಯೋಜನೆಯ ಮೂಲಕ ಎಷ್ಟು ಕೋಟಿ ಖಾತೆಗಳನ್ನು ತೆರೆಯಲಾಗಿದೆ? ಅಕೌಂಟ್ಸ್, ಜನ್ಧನ್ ಅಕೌಂಟನ್ನು ದೇಶದಲ್ಲಿ ಎಷ್ಟು ತೆರೆಯಲಾಗಿದೆ ಅಂತೇಳಿ. ಸರಿಯಾದ ಉತ್ತರ 55.02 ಕೋಟಿ. ಪ್ರಪಂಚದ ಎಷ್ಟೋ ದೇಶಗಳಲ್ಲಿ ಇಷ್ಟು ಪಾಪ್ಯುಲೇಷನ್ನೇ ಇರೋದಿಲ್ಲ. ಸೊ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಜನ್ಧನ್ ಅಕೌಂಟನ್ನು ಭಾರತದಲ್ಲಿ ತೆರೆದಿದ್ದೀವಿ. ಎಕನಾಮಿಕ್ ಸರ್ವೆ 2025-26 ಪ್ರಕಾರ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಮೂಲಕ ಎಷ್ಟು ಕೋಟಿ ಖಾತೆಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ, ಗ್ರಾಮೀಣ ಅಂದರೆ ಇಲ್ಲಿ ರೂರಲ್ ಆ್ಯಂಡ್ ಸೆಮಿ ಅರ್ಬನ್ ಅಂತ ಸೇರಿಕೊಳ್ಳುತ್ತೆ. ರೂರಲ್ ಆ್ಯಂಡ್ ಸೆಮಿ ಅರ್ಬನ್ ಏರಿಯಾಗಳಲ್ಲಿ ಎಷ್ಟು ಕೋಟಿ ಖಾತೆಗಳನ್ನು, ಅಕೌಂಟ್ಸನ್ನು ತೆರೆಯಲಾಗಿದೆ ಅಂತೇಳಿ. ಸೊ ಇದೊಂದು ಕ್ರಾಂತಿ. ಇದು ಸರಿಯಾದ ಉತ್ತರ 36.63 ಕೋಟಿ. 36.63 ಕೋಟಿ ಖಾತೆಗಳನ್ನು, ಅಕೌಂಟ್ಗಳನ್ನು ರೂರಲ್ ಮತ್ತು ಸೆಮಿ ಅರ್ಬನ್ ಏರಿಯಾದಲ್ಲಿ ತೆರೆಯಲಾಗಿದೆ. ಎಕನಾಮಿಕ್ ಸರ್ವೆಯು ಜನಧನ ಯೋಜನೆಯನ್ನು ಈ ಕೆಳಗಿಂತ ವ್ಯಾಖ್ಯಾನಿಸಿದೆ. ಎಕನಾಮಿಕ್ ಸರ್ವೆ 2026
ಜನ್ಧನ್ ಅಕೌಂಟನ್ನು, ಜನಧನ್ ಯೋಜನೆಯನ್ನು, ಪ್ರಧಾನಮಂತ್ರಿ ಜನಧನ್ ಯೋಜನೆ, ಇದನ್ನು ಏನಂತ ವ್ಯಾಖ್ಯಾನಿಸಿದೆ? ಸರಿಯಾದ ಉತ್ತರ ಇದನ್ನು ಬ್ಯಾಂಕಿಂಗ್ ಕ್ರಾಂತಿ ಅಂತೇಳಿ ವ್ಯಾಖ್ಯಾನಿಸಿದೆ. ಬ್ಯಾಂಕಿಂಗ್ ರೆವಲ್ಯೂಷನ್ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಎಕನಾಮಿಕ್ ಸರ್ವೆ ಜನ್ಧನ್ನ ಒಂದು ಯೋಜನೆಯನ್ನು ಏನಂತ ವ್ಯಾಖ್ಯಾನಿಸಿದೆ ಕೇಳಿದ್ರೆ ಬ್ಯಾಂಕಿಂಗ್ ರೆವಲ್ಯೂಷನ್ ಅಂತ ವ್ಯಾಖ್ಯಾನಿಸಿದೆ. ಎಕನಾಮಿಕ್ ಸರ್ವೆ 2026 ಪ್ರಕಾರ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಎಷ್ಟು ಕೋಟಿ ರುಗಳನ್ನು ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ? ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಏನು ಮಾಡ್ತೀವಿ ಏನಂತ ಕೇಳಿದ್ರೆ ಇದು ಈ ಚಿಕ್ಕ ಚಿಕ್ಕ ಸ್ಟಾರ್ಟಪ್ಗಳಿಗೆ, ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಸ್ಟಾರ್ಟಪ್ಸ್ಗಳಿಗೆ ಹಣವನ್ನು ನೀಡುವಂಥ ಒಂದು ಮುದ್ರಾ ಯೋಜನೆ ಇದು. ಸೊ ಮುದ್ರಾ ಯೋಜನೆ ಅಡಿಯಲ್ಲಿ ಎಷ್ಟು ಹಣ ಡೈರೆಕ್ಟು ಅಕೌಂಟ್ ಇದು ಖಾತೆಗಳಿಗೆ ವರ್ಗಾವಣೆ ಆಗಿದೆ ಕೇಳಿದ್ರೆ ಸರಿಯಾದ ಉತ್ತರ 36.18 ಲಕ್ಷ ಕೋಟಿ. 18 ಲಕ್ಷ ಕೋಟಿ ಇದು ವರ್ಗಾವಣೆ ಆಗಿರುವಂಥದ್ದು. ಎಕನಾಮಿಕ್ ಸರ್ವೆ 2026 ಪ್ರಕಾರ ಶೇಕಡ ಎಷ್ಟರಷ್ಟು ಭಾರತೀಯ ರೈಲ್ವೆಯ ವಿದ್ಯುತ್ ಪೂರೈಕೆ, ಎಲೆಕ್ಟ್ರಿಸಿಟಿ ಭಾರತೀಯ ರೈಲ್ವೆಗೆ ಒದಗಿಸಲಾಗಿದೆ ಕೇಳಿದ್ದಾರೆ. ಸರಿಯಾದ ಉತ್ತರ 99.1%. 99.1% ಅಷ್ಟು. ಎಕನಾಮಿಕ್ ಸರ್ವೆ 2026 ಪ್ರಕಾರ ಭಾರತದಲ್ಲಿ ಒಟ್ಟು ಎಷ್ಟು ವಿಮಾನ ನಿಲ್ದಾಣಗಳಿವೆ? ವಿಮಾನ ನಿಲ್ದಾಣಗಳಂದರೆ ಇಲ್ಲಿ ಆಪರೇಟಿಂಗ್ ಏರ್ಪೋರ್ಟ್ಸ್ ಅಂತೇಳಿ, ಆಪರೇಷನಲ್ ಏರ್ಪೋರ್ಟ್ಸ್ ಅಂದರೆ ಚಾಲ್ತಿಯಲ್ಲಿರುವಂತಹ ವಿಮಾನ ನಿಲ್ದಾಣಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಭಾರತದಲ್ಲಿ ಒಟ್ಟು ಎಷ್ಟು ಇದೆ ಕೇಳಿದ್ರೆ 164 ಏರ್ಪೋರ್ಟ್ಸ್ ಇದೆ. ಎಕನಾಮಿಕ್ ಸರ್ವೆ 2026 ಪ್ರಕಾರ 6 ರಾಜ್ಯಗಳಲ್ಲಿ ಸೆಮಿಕಂಡಕ್ಟರ್ ಮಿಷನ್ಗಾಗಿ ಎಷ್ಟು ಹಣವನ್ನು ಮೀಸಲಿಡಲಾಗಿದೆ? ಸರಿಯಾದ ಉತ್ತರ 1.60 ಲಕ್ಷ ಕೋಟಿ ಹಣವನ್ನು ಸೆಮಿಕಂಡಕ್ಟರ್ಸ್ಗಾಗಿ ಮೀಸಲು ಇಡಲಾಗಿದೆ. 1.60 ಲಕ್ಷ ಕೋಟಿ ಹಣವನ್ನು ಮೀಸಲು ಇಡಲಾಗಿದೆ. ಎಕನಾಮಿಕ್ ಸರ್ವೆ 2025-26 ಪ್ರಕಾರ 2022-23ರಿಂದ ಬಹು ಆಯಾಮ ಬಡತನ, ಇದನ್ನು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ಕರಿತೀವಿ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ. ಈ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಥವಾ ಬಹು ಆಯಾಮ ಬಡತನ ಎಷ್ಟು % ಇಳಿಕೆಯಾಗಿದೆ ಕೇಳಿದ್ದಾರೆ. ಸರಿಯಾದ ಉತ್ತರ 11.28% ಇಳಿಕೆಯಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 11.28% ಇಳಿಕೆಯಾಗಿದೆ. ಏನಿದು? MDI ಮಲ್ಟಿ MPI. ಎಕನಾಮಿಕ್ ಸರ್ವೆ 2025-26ರಲ್ಲಿ ಉಲ್ಲೇಖಿಸಲಾದ ಸ್ಪೇಡೆಕ್ಸ್ ಮಿಷನ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿ ಉತ್ತರ ಇದು ಆಟೋನಮಸ್ ಸ್ಯಾಟಲೈಟ್ ಡಾಕಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು. ಆಟೋನಮಸ್ ಸ್ಯಾಟಲೈಟ್ ಡಾಕಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು. ಎಕನಾಮಿಕ್ ಸರ್ವೆ 2025-26ರಂತೆ ಭಾರತದ GDPಯಲ್ಲಿ ಸೇವಾ ವಲಯದ ಪಾತ್ರ ಎಷ್ಟು? ಸರ್ವಿಸ್ ಸೆಕ್ಟರ್ ಎಷ್ಟು % ಸೇವಾ ವಲಯ ಅಥವಾ ಸರ್ವಿಸ್ ಸೆಕ್ಟರ್ ಭಾರತದ ಎಕನಾಮಿಕ್ಗೆ ನೀಡ್ತಾ ಇದೆ ಅಂಥೇಳಿ? ಸರಿಯಾದ ಉತ್ತರ ಬಹುದೊಡ್ಡ ಒಂದು ಪಾತ್ರವನ್ನು ಸೇವಾ ವಲಯ ಕೊಡ್ತಾ ಇದೆ. ಎಷ್ಟು ಕೇಳಿದ್ರೆ 53.6%. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಕನಾಮಿಕ್ ಸರ್ವೆ 2025-26ರಂತೆ ಭಾರತದ ಒಟ್ಟಾರೆ ಗ್ರಾಸ್ ಪ್ರಾಫಿಟ್ ಗ್ರೋತ್ ಎಷ್ಟು? ಸರಿ ಉತ್ತರ 7.3%. ಎಕನಾಮಿಕ್ ಸರ್ವೆ 2025-26ರಂತೆ ಡಿಸೆಂಬರ್ 2025ರವರೆಗೆ ಸಂಗ್ರಹಿಸಲಾದ GST ಮೊತ್ತ ಎಷ್ಟು? GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಈ ಮೊತ್ತ ಎಷ್ಟು? ಸರಿಯಾದ ಉತ್ತರ 17.4 ಲಕ್ಷ ಕೋಟಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 17.4 ಲಕ್ಷ ಕೋಟಿ.
ಯು ಡೈಸ್ ಪ್ಲಸ್ 2024-25 ಪ್ರಕಾರ ಭಾರತದಲ್ಲಿ ವ್ಯಾಸಂಗ ಮಾಡ್ತಾ ಇರುವಂಥ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 24.69 ಕೋಟಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಎಕನಾಮಿಕ್ ಸರ್ವೆ ಮಂಡಿಸುವವರು ಯಾರು? ಸರಿಯಾದ ಉತ್ತರ ಯೂನಿಯನ್ ಮಿನಿಸ್ಟರ್, ಕೇಂದ್ರೀಯ ಹಣಕಾಸು ಮಂತ್ರಿ ಇದನ್ನು ಮಂಡಿಸ್ತಾರೆ. ಇದನ್ನು ಯಾರು ಮಂಡಿಸಿದ್ರು ಕೇಳಿದ್ರೆ ನಿರ್ಮಲಾ ಸೀತಾರಾಮನ್. ಭಾರತದ ಹಣಕಾಸು ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಇದನ್ನು ಮಂಡಿಸಿದರು. ಈ ಕೆಳಗಿನ ಯಾವ ವರ್ಷದಲ್ಲಿ ಆರ್ಥಿಕ ಸಮೀಕ್ಷೆಯನ್ನು ಭಾರತದ ಕೇಂದ್ರ ಬಜೆಟ್ನಿಂದ ಹೊರಗಿಡಲಾಯಿತು? ಸರಿಯಾದ ಉತ್ತರ 1964 ಕೇಂದ್ರ ಬಜೆಟ್ನಿಂದ ಹೊರಗಿಡಲಾಯಿತು. ಅಲ್ಲಿವರೆಗೆ ಬಜೆಟ್ ಜೊತೆಗೆ ಕೂಡ ಈ ಎಕನಾಮಿಕ್ ಸರ್ವೆಯನ್ನು ಮಂಡಿಸಲಾಗ್ತಾ ಇತ್ತು. ಸೊ ನೋಡಿ, ಭಾರತದಲ್ಲಿ ಈ ವರ್ಷ 29 ಜನವರಿ 2026 ಎಕನಾಮಿಕ್ ಸರ್ವೆಯನ್ನು ಸದನದಲ್ಲಿ ಮಂಡಿಸಲಾಯಿತು. ಆ್ಯಕ್ಚುಲಿ ಎಕನಾಮಿಕ್ ಸರ್ವೆ ಇದೆಯಲ್ಲ, ಇದು ಸಂವಿಧಾನದಲ್ಲಿ ಅನಿವಾರ್ಯ ಅಲ್ಲ. ಸಂವಿಧಾನದಲ್ಲಿ ಇದಕ್ಕೆ ಮಾನ್ಯತೆ ಇಲ್ಲ, ಉಲ್ಲೇಖ ಇಲ್ಲ. ಆದರೆ ಇದು ಪಾರಂಪರಿಕವಾಗಿ ಬಂದಿರುವಂಥದ್ದು, ಪಾರಂಪರಿಕ ಔಚಿತ್ಯವನ್ನು ಹೊಂದಿದೆ. ಇದು ಪಾರಂಪರಿಕ ಔಚಿತ್ಯವನ್ನು ಹೊಂದಿರುವಂಥದ್ದು. ಸಾಮಾನ್ಯವಾಗಿ ಕೇಂದ್ರ ಬಜೆಟ್ನ ಎಷ್ಟು ದಿನದ ಮೊದಲು ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸಲಾಗುತ್ತೆ? ಸರಿಯಾದ ಉತ್ತರ 1 ದಿನ ಮೊದಲು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಆರ್ಥಿಕ ಸಮೀಕ್ಷೆಯು ಈ ಕೆಳಗಿನ ಯಾರ ಮಾರ್ಗದರ್ಶನದಲ್ಲಿ ನಡೆಯುತ್ತೆ? ಸರಿಯಾದ ಉತ್ತರ ಚೀಫ್ ಎಕನಾಮಿಕ್ ಅಡ್ವೈಸರ್, ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಎಕನಾಮಿಕ್ ಸರ್ವೆ ನಡೆಯುತ್ತೆ. ಹಾಗಾದರೆ ಪ್ರಸ್ತುತ ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರು ಯಾರು ಕೇಳಿದ್ರೆ ಅನಂತ ನಾಗೇಶ್ವರನ್. ಭಾರತದಲ್ಲಿ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟ ಮಾಡುವವರು ಯಾರು? ಸರಿಯಾದ ಉತ್ತರ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ಇವರು ಭಾರತದಲ್ಲಿ ಎಕನಾಮಿಕ್ ಸರ್ವೆಯನ್ನು ಪ್ರಕಟ ಮಾಡ್ತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಮೊದಲ ಬಾರಿಗೆ ಆರ್ಥಿಕ ಸಮೀಕ್ಷೆ ಪ್ರಕಟಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1950-51 ಫಸ್ಟ್ ಟೈಮ್ ಭಾರತದಲ್ಲಿ ಎಕನಾಮಿಕ್ ಸರ್ವೆಯನ್ನು ಮಂಡಿಸಲಾಯಿತು. ಆಗ ಭಾರತದ ಕೇಂದ್ರ ವಿತ್ತ ಮಂತ್ರಿ ಯಾರಾಗಿದ್ರು ಕೇಳಿದ್ರೆ ಡಾಕ್ಟರ್ ಜಾನ್ ಮತಾಯಿ. ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು, ಭಾರತದ ಮೊದಲ ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸಿದವರು ಯಾರು ಕೇಳಿದ್ರೆ, ಮೊದಲ ಎಕನಾಮಿಕ್ ಸರ್ವೆ ಮಂಡಿಸಿದವರು ಯಾರು ಕೇಳಿದ್ರೆ ಡಾಕ್ಟರ್ ಜಾನ್ ಮತಾಯಿ. ಈ ಅಂಶ ಗೊತ್ತಿರಲಿ. ಎಕನಾಮಿಕ್ ಸರ್ವೆ ಇದೆಯಲ್ಲ, ಎಕನಾಮಿಕ್ ಸರ್ವೆ 16 ಚಾಪ್ಟರ್ನ ಒಳಗೊಂಡಿದೆ. 16 ಚಾಪ್ಟರ್ಸನ್ನು ಒಳಗೊಂಡಿರುವಂಥದ್ದು, 16 ಅಧ್ಯಾಯಗಳನ್ನು ಒಳಗೊಂಡಿದೆ. ಈ ಸರಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಒತ್ತು ನೀಡಲಾಯಿತು. ಎಕನಾಮಿಕ್ ಸರ್ವೆಯ ಬಹಳ ಪ್ರಮುಖವಾದಂತಹ ವಿಭಾಗಗಳು ಯಾವುದ್ಯಾವುದು ಕೇಳಿದ್ರೆ ವಿಶೇಷವಾಗಿ ರಕ್ಷಣೆ, ರೈಲ್ವೆ ಮತ್ತು ಟ್ರಾನ್ಸ್ಪೋರ್ಟಿಂಗ್, ಸಾರಿಗೆ, ಇದಕ್ಕೆ ಹೆಚ್ಚು ಒತ್ತನ್ನು ನೀಡಲಾಗುತ್ತೆ. ಸ್ನೇಹಿತರೆ, ಇದು 2026 ಎಕನಾಮಿಕ್ ಸರ್ವೆಯ ಪ್ರಮುಖ ಅಂಶಗಳು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಬೇರೆ ಬೇರೆ ಮಾಹಿತಿಗಳನ್ನು ಒಳಗೊಂಡ ವಿಡಿಯೋಗಳನ್ನು ನೀಡ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.